ಮಂತ್ರಾಲಯ ಯತಿವರ ಈ ಹೆಸರು ಕೇಳಿದ ಕೂಡಲೇ ರೋಮಾಂಚನ ಆಗುತ್ತೆ. ಯಾಕೆಂದರೆ ಮಂತ್ರಾಲಯ ಅನ್ನೋ ಪದದಲ್ಲೇ ಆ ಶಕ್ತಿ ಇದೆ. ನಮ್ಮ ಮಧುಸೂದನ್ ಅವರು ನಡೆಸ್ಕೊಡುವಂಥ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ನೀವೆಲ್ಲ ನೋಡೋ ಹಾಗೆ ನಾನು ನೋಡ್ತೀನಿ. ಅವರು ಹೇಳುವ ರಾಯರ ಮಹಿಮೆಯ ಕಥೆಗಳಿರ್ಬೋದು, ರಾಯರ ಪೂಜಾ ವಿಧಾನಗಳಿರ್ಬೋದು, ಇವೆಲ್ಲವನ್ನು ಕೇಳ್ತಾ ಇದ್ದರೆ ತಕ್ಷಣ ನಾನು ರಾಯರ ದರ್ಶನ ಮಾಡೋಕ್ಕೆ ಮಂತ್ರಾಲಯಕ್ಕೆ ಹೋಗ್ಬಿಡ್ಬೇಕು ಅನಿಸುತ್ತೆ. ನೋಡಿ, ನೀವು ಯಾರಾದರೂ ಈ ಮಂತ್ರಾಲಯ ಯತಿವರ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್. ಇವತ್ತಿನ ಸಂಚಿಕೆಯಲ್ಲಿ ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ರಾಯರಿಗೆ ಮಾಡಬಹುದಾದಂತಹ ಒಂದು ವಿಶೇಷವಾದಂತಹ ಹಾಗೂ ಶ್ರೇಷ್ಠವಾದಂಥ ಸೇವೆಯ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ. ಯಾರು ಮೊದಲನೇ ಸಲ ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಮರೆಯದೆ ಈ ವಿಡಿಯೋನ ಎಲ್ಲ ರಾಯರ ಭಕ್ತರಿಗೂ ಶೇರ್ ಮಾಡಿ. ನೋಡಿ, ನಾನು ನಿಮಗೆ ನನ್ನ ಹಿಂದಿನ ಎಲ್ಲ ವಿಡಿಯೋಗಳಲ್ಲೂ ಒಂದು ವಿಷಯವನ್ನು ಹೇಳಿದ್ದೀನಿ, ಇವತ್ತು ಹೇಳ್ತೀನಿ. ಅದೇನು ಅಂತಂದರೆ, ರಾಯರಿಗೆ ನಾವು ನಮ್ಮ ಮನೆಯಲ್ಲಿ ಮಾಡುವಂತಹ ಪೂಜೆಯೇ ಬೇರೆ, ಹಾಗೆಯೇ ರಾಯರ ಮಠಕ್ಕೆ ಹೋಗಿ ನಾವು ಮಾಡುವಂತಹ ರಾಯರ ಸೇವೆಯೇ ಬೇರೆ. ಈ ಎರಡರ ವ್ಯತ್ಯಾಸವನ್ನು ನಮ್ಮ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರು ಮನಸ್ಸಲ್ಲಿ ಇಟ್ಕೊಳ್ಳಿ. ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇರುವಂತಹ ಈ ವಿಶೇಷವಾದಂತಹ ಶ್ರೇಷ್ಠವಾದಂಥ ರಾಯರ ಸೇವೆ ಯಾವುದು ಅಂತಂದರೆ, ಗುರುವಾರ, ನಾಳೆ ಗುರುವಾರ ಇದೆ ಅಂತನ್ನುವಾಗ ಹಿಂದಿನ ದಿನ ಅಂದರೆ ಬುಧವಾರ ಸಂಜೆ ನಿಮ್ಮ ಊರಿನಲ್ಲಿ ನಿಮ್ಮ ಮನೆಯ ಹತ್ತಿರ ವ್ಯಾಪಾರ ಮಾಡುವಂತಹ ಎಳನೀರಿನ ಅಂಗಡಿಗೆ ಹೋಗಬೇಕು. ಎಳನೀರಿನ ಅಂಗಡಿಗೆ ಹೋಗಿ 5 ಎಳನೀರನ್ನು ನೀವು ಆಯ್ಕೆ ಮಾಡ್ಕೋಬೇಕು. ಆ ಎಳನೀರು ಹೇಗಿರಬೇಕು ಅಂತಂದರೆ ಹಸಿರು ಬಣ್ಣದ್ದಾಗಿರಬೇಕು, ನೀರು ಚೆನ್ನಾಗಿರಬೇಕು. ನೋಡಿ, ಈ ಥರ ಇರಬೇಕು ಎಳನೀರು, ಆಯಿತಾ? ಈ ರೀತಿ ಓಪನ್ ಮಾಡಿಸ್ಕೊಳ್ಳಿ, ನೀರು ಆಚೆಗೆ ಬರಬಾರ್ದು. ಈ ರೀತಿಯ 5 ಎಳನೀರನ್ನು ನೀವು ಆಯ್ಕೆ ಮಾಡಿಕೊಂಡು ಬುಧವಾರ ಸಂಜೆನೆ ರಾಯರ ಮಠಕ್ಕೆ ಹೋಗಿ ರಾಯರಿಗೆ ಗುರುವಾರ ಅಭಿಷೇಕ ಮಾಡಿ ಅಂತ ನೀವು ಸಂಕಲ್ಪ ಮಾಡಿಸಿ ರಾಯರ ಮಠಕ್ಕೆ ಕೊಟ್ಟರೆ, ಗುರುವಾರ ಬೆಳಗ್ಗೆ ಸಾಮಾನ್ಯವಾಗಿ ಎಲ್ಲ ರಾಯರ ಮಠದಲ್ಲೂ 6:30ಯಿಂದ 7 ಗಂಟೆಯ ಒಳಗೆ ರಾಯರಿಗೆ ಅಭಿಷೇಕ, ಪಂಚಾಮೃತ ಅಭಿಷೇಕ ಮುಗಿದೋಗುತ್ತೆ ಅಲ್ವಾ? ನೀವು ಬುಧವಾರವೇ 5 ಎಳನೀರನ್ನು ರಾಯರ ಮಠಕ್ಕೆ ತಗೊಂಡು ಹೋಗಿ ಆಚಾರ್ಯರಿಗೆ ಕೊಟ್ಟು ಇದನ್ನು ನಾಳೆ ಅಭಿಷೇಕಕ್ಕೆ, ರಾಯರ ಬೃಂದಾವನಕ್ಕೆ ಅಭಿಷೇಕಕ್ಕೆ ಬಳಸ್ಕೊಳ್ಳಿ ಅಂತ ಹೇಳಿದ್ರೆ, ನೀವು ಕೊಟ್ಟಂತಹ ಈ 5 ಎಳನೀರನ್ನು ರಾಯರಿಗೆ, ರಾಯರ ಬೃಂದಾವನಕ್ಕೆ ಅಭಿಷೇಕಕ್ಕೆ ಬಳಸ್ಕೊಳ್ತಾರೆ. ಈ ಬೇಸಿಗೆಯ ಸಮಯದಲ್ಲಿ ನೀವು ರಾಯರಿಗೆ ಮಾಡಬಹುದಾದಂತಹ ಅತ್ಯಂತ ಶ್ರೇಷ್ಠವಾದಂತಹ ಮತ್ತು ಅತ್ಯಂತ ಅನುಗ್ರಹವಾಗುವಂತಹ ಸೇವೆ ಇದು. ಇದಕ್ಕೆ 1 ಎಳ್ನೀರು ಕೊಡ್ಬೋದಾ ಸರ್, 2 ಎಳ್ನೀರು ಕೊಡ್ಬೋದಾ ಸರ್ ಅಂತ ಪ್ರಶ್ನೆಯನ್ನು ಕೇಳಬೇಡಿ. ಇದು 5 ಎಳನೀರಿನ ಸೇವೆ. 5 ಎಳನೀರಿನ ಸೇವೆಯನ್ನೇ ಯಾಕೆ ಮಾಡಬೇಕು ಅಂತಂದರೆ, ನೋಡಿ, ನಾವು ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡುವಾಗ 5 ವೀಳ್ಯದೆಲೆ, 5 ಬಾಳೆಹಣ್ಣು, 5 ತರಹದ ಹಣ್ಣುಗಳನ್ನು ಕೊಡ್ತೀವಿ. ಅದು ಶುಭ ಸೂಚಕ ಅಲ್ವಾ? ಹಾಗೆಯೇ ರಾಯರಿಗೂ ಕೂಡ ನೀವು 5 ಎಳನೀರನ್ನು ತಗೊಂಡು ಹೋಗಿ ಬುಧವಾರ ಸಂಜೆನೆ ರಾಯರ ಮಠಕ್ಕೆ ಕೊಟ್ಟು ನೀವು ಸಂಕಲ್ಪ, ನಿಮ್ಮ ಹೆಸರನ್ನು ಹೇಳಿದ್ರೆ ಅವ್ರು ಬರ್ಕೊಂಡಿರ್ತಾರೆ. ಮಾರನೇ ದಿವಸ ಇಂಥವರು 5 ಎಳನೀರಿನ ಸೇವೆಯನ್ನು ರಾಯರಿಗೆ ಮಾಡಿಸಿದ್ದಾರೆ ಅಂತ ರಾಯರ ಮುಂದೆ ಸಂಕಲ್ಪ ಮಾಡ್ತಾರೆ. ಪಂಚಾಮೃತ ಅಭಿಷೇಕ ಮಾಡುವಾಗ ನೀವು ಕೊಟ್ಟಂತಹ ಈ ಎಳನೀರಿನಿಂದ ರಾಯರ ಬೃಂದಾವನಕ್ಕೆ ವಿಶೇಷವಾದಂತಹ ಅಭಿಷೇಕ ಆಗುತ್ತೆ ರಾಯರಿಗೆ. ಆ ಅಭಿಷೇಕದ ಫಲ ನಿಮಗೆ ಹೇಗೆ ಸಿಗುತ್ತೆ ಅಂದರೆ, ನೀವು ಈ ಸೇವೆಯನ್ನು ಮಾಡಿದ ಮೇಲೆ ನೀವು ನನಗೆ ಫೋನ್ ಮಾಡಿ ಹೇಳ್ತೀರಾ, ಸರ್ ನೀವು ಹೇಳಿದಂಥ ಸೇವೆ ಮಾಡಿದ್ವಿ, ನಿಜವಾಗ್ಲೂ ನಮಗೆ ಏನೋ ಒಂದು ಸಮಸ್ಯೆ ಇತ್ತು ಅಥವಾ ಏನೋ ಒಂದು ಕಷ್ಟ ಇತ್ತು, ಅದು ಪರಿಹಾರ ಆಯಿತು ಸರ್ ರಾಯರ ಅನುಗ್ರಹದಿಂದ ಅಂತ ನನಗೆ ಖಂಡಿತವಾಗ್ಲೂ ಫೋನ್ ಮಾಡಿ ಹೇಳ್ತೀರಾ. ನಾನು ನಿಮಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ರಾಯರ ಬೃಂದಾವನದ ಮುಂದೆ ನಿಂತು
ನಾವು ಅದು ಬೇಕು ಇದು ಬೇಕು ಅಂತ ಯಾವುದೇ ಅಪ್ಲಿಕೇಶನನ್ನು, ಯಾವುದೇ ಕಷ್ಟಗಳನ್ನು ನಾವು ಹೇಳ್ಕೊಳ್ಬಾರ್ದು. ಯಾಕೆ ಅಂತಂದರೆ ಹಿಂದಿನ ಸಂಚಿಕೆಯಲ್ಲೇ ನಾನು ನಿಮಗೆ ಹೇಳಿರೋ ಹಾಗೆ ರಾಯರ ಬೃಂದಾವನದ ಮುಂದೆ ನಿಂತ ತಕ್ಷಣವೇ ರಾಯರಿಗೆ ಗೊತ್ತಾಗ್ಬಿಡುತ್ತೆ. ಅವ್ರಿಗೆ ಗೊತ್ತಿಲ್ಲದೆ ಇರೋವಂಥದ್ದು ಏನಿದೆ. ಇನ್ನೊಂದು ವಿಷಯ ನಿಮಗೆಲ್ಲ ಗೊತ್ತಿರಲಿ, ರಾಯರು ಕಾಯ್ತಾ ಇರ್ತಾರಂತೆ, ನನ್ನ ಭಕ್ತ ಬಂದು ಅವನು ಏನು ಕಷ್ಟ ಅನ್ನೋದನ್ನು ನಾನು ತಿಳ್ಕೋಬೇಕು, ನನ್ನ ಮುಂದೆ ಯಾವ ಕಷ್ಟ ಇರುವಂತಹ ರಾಯರ ಭಕ್ತ ನನ್ನ ಮುಂದೆ ಬಂದು ನಿಂತ್ಕೊಳ್ತಾನೆ ಅಂತ ರಾಯರು ಕಾಯ್ತಾ ಇರ್ತಾರಂತೆ ತನ್ನ ಭಕ್ತರನ್ನು. ಹೀಗಿರುವಾಗ ನಾವು ಯಾರು ನಮ್ಮ ಕಷ್ಟಗಳನ್ನು ರಾಯರ ಮುಂದೆ ಹೇಳ್ಕೊಳ್ಳುವಂತಹ ಅವಶ್ಯಕತೆಯೇ ಇಲ್ಲ. ಆದ್ದರಿಂದ ನೀವು ರಾಯರ ಮಠಕ್ಕೆ ಈ 5 ಎಳನೀರನ್ನು ತಗೊಂಡು ಹೋಗಿ ರಾಯರ ಬೃಂದಾವನದ ಮುಂದೆ ಇಟ್ಟು ಆಚಾರ್ಯರಿಗೆ ಇದನ್ನು ನಾಳೆ ಅಭಿಷೇಕಕ್ಕೆ ಬಳಸ್ಕೊಳ್ಳಿ ಅಂತ ಹೇಳಿ ರಾಯರಲ್ಲಿ ನೀವು ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡಬೇಕು. ಏನಂತ ಪ್ರಾರ್ಥನೆ ಮಾಡಬೇಕು? ರಾಯರೇ, ನಾನು ನನ್ನ ಕೈಲಾದಷ್ಟು ನಿಮ್ಮ ಸೇವೆಯನ್ನು ಮಾಡ್ತಾಯಿದ್ದೀನಿ. ಈ ಬಿಸಿಲಿನಲ್ಲಿ, ಈ ಬೇಸಿಗೆಯಲ್ಲಿ ವಿಶೇಷವಾದಂತಹ ಕಲ್ಪವೃಕ್ಷದ ಎಳನೀರಿನ ಅಭಿಷೇಕವನ್ನು ನಿಮಗೆ ಅರ್ಪಿಸ್ತಾ ಇದ್ದೀನಿ. ನನ್ನ ಈ ಸೇವೆಯನ್ನು ನೀವು ದಯಮಾಡಿ ಸ್ವೀಕರಿಸಬೇಕು ಅಂತ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಂಡ್ರೆ ನಿಮ್ಮ ಪ್ರಾರ್ಥನೆಯನ್ನು ರಾಘವೇಂದ್ರ ಸ್ವಾಮಿಗಳು ಖಂಡಿತವಾಗಲೂ ಸ್ವೀಕರಿಸ್ತಾರೆ. ನೀವು ಬೇಕಾದರೆ ಪರೀಕ್ಷೆ ಮಾಡಿ, ನಿಮ್ಮದು ಯಾವುದೋ ಒಂದು ಸಮಸ್ಯೆ ಇರುತ್ತೆ, ಯಾವುದೋ ಒಂದು ಕೆಲಸ ಆಗದೆ ಇರೋದು, ಮದುವೆ ಆಗದೆ ಇರೋದು, ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಿದ್ದು, ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿರೋದು, ಯಾವುದೋ ಒಂದು ಪೆಂಡಿಂಗ್ ಇರುತ್ತೆ. ಆದರೆ ಅದನ್ನು ನೀವು ರಾಯರ ಮುಂದೆ ಹೇಳ್ಕೊಳ್ಳದೇ ಇದ್ದರೂ ಕೂಡ ನೀವು ಈ 5 ಎಳನೀರಿನ ಸೇವೆಯನ್ನು ರಾಯರಿಗೆ ಮಾಡೋದರಿಂದ ಖಂಡಿತವಾಗಲೂ ನಿಮ್ಮ ಎಲ್ಲ ಇಷ್ಟಾರ್ಥಗಳು ರಾಯರ ಈ ಸೇವೆಯಿಂದ ನಿಮಗೆ ಖಂಡಿತ ಅನುಗ್ರಹ ಆಗೇ ಆಗುತ್ತೆ. ನೋಡಿ, ಇದಕ್ಕೆ ನಿಮಗೆ ಖರ್ಚಾಗೋದು ಕೇವಲ 250 ರೂಪಾಯಿ ಮಾತ್ರ. ಯಾಕೆ ಅಂದರೆ ನಾನು ನಿಮ್ಗೆ ಹೇಳಿದೆ 5 ಎಳನೀರನ್ನು ತೊಗೊಂಡು ಹೋಗಬೇಕು ಅಂತ. ಒಂದು ಎಳನೀರಿಗೆ 50 ರೂಪಾಯಿ ಅಲ್ವಾ? ಅಥವಾ ಒಂದು 5 ರೂಪಾಯೋ 10 ರೂಪಾಯಿ ಜಾಸ್ತಿ ಇರ್ಬೋದು ಅಷ್ಟೇ. 250 ರೂಪಾಯಿಗಳಲ್ಲಿ ನೀವು ಮಾಡಬಹುದಾದಂತಹ ರಾಯರ ವಿಶೇಷವಾದಂತಹ ಸೇವೆ ಇದು. ಆದ್ದರಿಂದ ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ಸಾಕಷ್ಟು ವೀಕ್ಷಕರು ನನಗೆ ಫೋನ್ ಮಾಡಿ ಕೇಳ್ತಾ ಇರ್ತಾರೆ, ಸರ್, ರಾಯರ ಸೇವೆಯನ್ನು ಮಾಡೋದಕ್ಕೆ ನಾನಾ ದಾರಿಗಳಿದೆ, ಆದರೆ ನಮ್ಗೆ ಆ ದಾರಿಗಳು ಯಾವುದು ಅಂತ ಗೊತ್ತಿಲ್ಲ. ನೀವು ನಿಮ್ಮ ಸಂಚಿಕೆಯಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದೀರಾ. ಈ ಬೇಸಿಗೆಯಲ್ಲಿ ರಾಯರಿಗೆ ಮಾಡಬಹುದಾದಂಥ ವಿಶೇಷವಾದಂಥ ಸೇವೆ ಯಾವುದಾದ್ರೂ ಇದ್ದರೆ ದಯವಿಟ್ಟು ತಿಳಿಸ್ಕೊಡಿ ಅಂತ ನೂರಾರು ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ವೀಕ್ಷಕರು ನನಗೆ ಫೋನ್ ಮಾಡಿ ಕೇಳ್ಕೊಳ್ತಾ ಇದ್ರು. ಆ ವೀಕ್ಷಕರಿಗಾಗಿ ಮತ್ತು ನಿಮಗೆಲ್ಲರಿಗಾಗಿ ಬೇಸಿಗೆಯಲ್ಲಿ ರಾಯರಿಗೆ ಮಾಡಬಹುದಾದಂಥ ಒಂದು ವಿಶೇಷವಾದಂಥ ಸೇವೆಯ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ನಿಮಗೆಲ್ಲ ಮಾಹಿತಿ ಕೊಟ್ಟಿದ್ದೀನಿ. ಇನ್ನೇನು 2-3 ದಿನದಲ್ಲೇ ಗುರುವಾರ ಬಂದ್ಬಿಡುತ್ತೆ ಅಲ್ವಾ? ನೀವು ಬುಧವಾರ ಸಂಜೆನೆ ಎಳನೀರನ್ನು ತಗೊಂಡೋಗಿ ರಾಯರ ಮಠಕ್ಕೆ ಕೊಡಿ. ರಾಯರಿಗೆ ನಿಮ್ಮ ಕಡೆಯಿಂದ ಈ ಕಲ್ಪವೃಕ್ಷದ, ಕಾಮಧೇನು ಕಲ್ಪವೃಕ್ಷ ಅಂತ ರಾಯರನ್ನು ಕರೀತಾರೆ ಅಲ್ವಾ? ಕಲ್ಪವೃಕ್ಷದ ಅಂದರೆ ಎಳನೀರಿನ ಸೇವೆಯಿಂದ ರಾಯರು ಸಂತೃಪ್ತರಾಗಿ ನಿಮ್ಮೆಲ್ಲ ಕಷ್ಟಗಳನ್ನು ರಾಯರು ದೂರ ಮಾಡಿ ನಿಮ್ಮೆಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಇನ್ನೊಂದು ರಾಯರ ಬಗ್ಗೆ ವಿಶೇಷವಾದಂಥ ಮಾಹಿತಿಯನ್ನು ತಗೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಗಾನಕ್ಕೆ ಸುಲಭವು ರಾಮನಾಮವು, ಗಾನಕ್ಕೆ ಸುಲಭವು ರಾಮನಾಮವು, ಗಾನಕ್ಕೆ ಅತಿ ಸುಲಭ ನಾಮ, ಗಾನಕ್ಕೆ ಸುಲಭವು ರಾಮನಾಮವು. ನಮಸ್ಕಾರ.